ಇನ್ನು ಕನ್ನಡ ಪರ ಸಂಘಟನೆಗಳ ಸಭೆ ಕೂಡ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಬಂದ್ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಕಾವೇರಿ ವಿಚಾರದಲ್ಲಿ ಬಂದ್ ಬಗ್ಗೆ ಚರ್ಚೆ ಆಗ್ತಾ ಇದೆ. 11ವರೆಗೆ ಸಭೆಯನ್ನು ನಿಗದಿ ಮಾಡಲಾಗಿತ್ತು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಕನ್ನಡ ಪರ ಸಂಘಟನೆಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದು ಕೆಲವೇ ಕ್ಷಣಗಳಲ್ಲಿ ಬಂದ್ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇಡೀ ರಾಜ್ಯದಾದ್ಯಂತ ಬಂದ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಕ್ಕಿಳಿತಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಕೂಡ ಕೈ ಜೋಡಿಸಿರುವುದರಿಂದಾಗಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ಕರೆಯಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭ ಆಗ್ತಿದ್ದು ಈ ಬಂದ್ ಮಾಡಬೇಕಾ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ಹಾಗೆ ಬಂದ್ನ ಸ್ವರೂಪ ಹೇಗಿರಬೇಕು ಇದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಕಾವೇರಿ ವಿಚಾರ ಬಂದಂತಹ ಸಂದರ್ಭದಲ್ಲಿ ನೆಲ ಜಲ ಭಾಷೆ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಹಲವು ಹೋರಾಟಗಳನ್ನು ಕನ್ನಡ ಪರ ಸಂಘಟನೆಗಳು ಇಲ್ಲಿವರೆಗೂ ಮಾಡಿಕೊಂಡಂತೆ ಈಗ ಕಾವೇರಿ ವಿಚಾರ ಮುನ್ನೆಲೆಗೆ ಬಂದಿರುವಂತಹ ಬೆನ್ನಲ್ಲೇ ಹಲವು ಕನ್ನಡ ಪರ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಗೂ ಮುಂದಾಗ್ತಾ ಇದ್ದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ರೈತರ ಬೆನ್ನೆಲುಬಾಗಿ ನಾವು ನಿಲ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕಿಳಿದು ಸಭೆಯನ್ನ ನಡೆಸಲಾಗ್ತಾ ಇದೆ. ಇಡೀ ಕರ್ನಾಟಕ ಸಂಪೂರ್ಣವಾಗಿ ಬಂದ್ ಮಾಡುವಂತಹ ಸಲುವಾಗಿ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯಾವತ್ತು ಬಂದ್ ಮಾಡಬೇಕು, ಅದರ ಸ್ವರೂಪ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಂದ್ ನಿರ್ಧಾರದ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಸಿಗುವ ಸಾಧ್ಯತೆಗಳಿದೆ. ಸಭೆ ನಡೀತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. 11ವರೆಗೆ ಈಗಾಗಲೇ ಸಭೆಯನ್ನ ನಿಗದಿಪಡಿಸಲಾಗಿತ್ತು. ಅದರಂತೆ ಹಲವು ಕನ್ನಡ ಪರ ಹೋರಾಟಗಾರರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಾಟಾಳ್ ನಾಗರಾಜ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಹಬ್ಬಿದ್ದು ರಾಜ್ಯದಲ್ಲಿ ಈಗಾಗಲೇ ಬರಗಾಲ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕಾ ಅನ್ನುವಂಥ ಪ್ರಶ್ನೆ ಇದೀಗ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಸಭೆ ಕೂಡ ಆರಂಭವನ್ನ ಮಾಡಿದೆ. ಕೆಲವೇ ಕ್ಷಣಗಳಲ್ಲಿ ಬಂದ್ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ. ಕಾವೇರಿ ವಿಚಾರದಲ್ಲಿ ಬಂದ್ ಆಗ್ಬೇಕಾ, ಬಂದ್ ಆದ್ರೆ ಯಾವ ಸ್ವರೂಪದಲ್ಲಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಈಗಾಗಲೇ ಸಭೆ ಆರಂಭ ಆಗಿದೆ. ಇದೇ ಸಭೆಯಲ್ಲಿ ಸಾರಾ ಗೋವಿಂದ್ ಕೂಡ ಇದ್ದಾರೆ, ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರೆ, ಪ್ರವೀಣ್ ಶೆಟ್ಟಿ ಇದ್ದಾರೆ, KR ಕುಮಾರ್ ಕೂಡ ಇದ್ದಾರೆ, ಮಂಜುನಾಥ್ ದೇವ್ ಇದ್ದಾರೆ, ಭೀಮಾಶಂಕರ್ ಇದ್ದಾರೆ. ಹಲವು ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೋಟೆಲ್ನ ಒಳಭಾಗದಲ್ಲಿ ಈಗಾಗಲೇ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣ ಅಪ್ಡೇಟ್ ಅನ್ನ ಪಡ್ಕೊಳ್ಳೋಣ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಶಿವರಾಜ್ ಕುಮಾರ್ ಇದ್ದಾರೆ. ಶಿವರಾಜ್ ಕುಮಾರ್, ಈಗಾಗಲೇ ಗಮನಿಸ್ತಾ ಇದ್ವಿ ಕಾವೇರಿ ಕಿಚ್ಚು ಯಾವ ಮಟ್ಟಕ್ಕೆ ಏರಿದೆ, ತಾರಕಕ್ಕೆ ಏರಿದೆ. ಒಂದ್ ಕಡೆ ಈಗಾಗಲೇ ಪ್ರತಿಭಟನೆಗಳಾಗ್ತಾ ಇದೆ. ಇದ್ರ ಬೆನ್ನಲ್ಲೇ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ ಆಗ್ಬೇಕಾ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಸಭೆ ಕೂಡ ಕರೆಯಲಾಗಿದೆ. ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಈಗ ಆ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯ ಏನಾಗಿರಬಹುದು, ಯಾವತ್ತಾಗಬಹುದು ಬಂದು? ಶಕುಂತಲಾ, ಖಂಡಿತವಾಗ್ಲೂ ಅದು ಯಾವಾಗ ಕಾವೇರಿ ನಿರ್ವಹಣಾ ಈ ಒಂದು ಸಮಿತಿ ಪ್ರತಿನಿತ್ಯ 3500 ಕ್ಯೂಸೆಕ್ ಅಷ್ಟು ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಬೇಕು ಅಂತ ಆದೇಶವನ್ನು ಮಾಡ್ತಾವೆ, ಅವತ್ತಿನಿಂದ ಈಗಾಗಲೇ ಕಾವೇರಿ ಕಿಚ್ಚು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ರಾಜ್ಯದಲ್ಲಿ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದು ಇಂದು ನೆನ್ನೆ ಇದಲ್ಲ, ಸತತ ವರ್ಷಗಳಿಂದಲೂ ಕೂಡ ಇದೇ ರೀತಿಯ ಒಂದು ತಮಿಳುನಾಡು ಖ್ಯಾತೆ ತೆಗೆದಂಥ ಸಂದರ್ಭದಲ್ಲಿ ಇಲ್ಲಿ ಹೋರಾಟಗಳು ಶುರುವಾಗ್ತವೆ. ಪ್ರಮುಖವಾಗಿ ಇದಕ್ಕೆ ಶಾಶ್ವತವಾಗಿ ಪರಿಹಾರವನ್ನು ಇನ್ನೂ ಕೂಡ ಕಂಡುಕೊಳ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಕೂಡ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ದೊಡ್ಡ ಮಟ್ಟದ ಹೋರಾಟಗಳು ಮಾಡ್ತವೆ. ಇವತ್ತು ಕೂಡ ಅದೇ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡದ ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ವುಡ್ಲ್ಯಾಂಡ್ ಹೋಟೆಲ್ ನಡೆತಿರುವಂಥ ಸಭೆಯಲ್ಲಿ ಈಗಾಗಲೇ ಸಾಕಷ್ಟು ಕನ್ನಡ ಪರ ಸಂಘಟನೆ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಪ್ರವೀಣ್ ಶೆಟ್ಟಿ ಇರ್ಬೋದು, ಸಾರಾ ಗೋವಿಂದ್ ಇರ್ಬೋದು, ಕುಮಾರ್ ಇರ್ಬೋದು, ಇವರ ಒಂದು ಬಣ ಈಗಾಗಲೇ ಸಭೆಯನ್ನೇ ಸೇರಿದೆ. ಈ ಒಂದು ಸಭೆಯಲ್ಲಿ ಯಾವತ್ತು ನಾವು ಕರ್ನಾಟಕ ಬಂದ್ಗೆ ಕರೆ ಕೊಡಬೇಕು, ನಮ್ಮ ಮುಂದಿನ ರೂಪುರೇಷೆ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಹೋರಾಟವನ್ನು ಮಾಡಬೇಕು, ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕಾವೇರಿ ನೀರನ್ನು ತಮಿಳುನಾಡಿಗೆ ಕೊಡಬಾರದು. ಯಾಕಂದರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲೇ ಬರಗಾಲ ಇದೆ. ಮಂಡ್ಯ ಭಾಗದಲ್ಲಿ ಯಾರು ಕೂಡ ಬೆಳೆಯನ್ನು ಬೆಳಿಬಾರದು ಅಂತ CM ಖುದ್ದು DK ಶಿವಕುಮಾರ್ ಹಾಗೆ ಸಂಪರ್ಕದಲ್ಲಿದೆ ಶಿವರಾಜ್ ಕುಮಾರ್. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ. ಬಂದ್ನ ರೂಪುರೇಷೆಗಳ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಮಾಡಲಾಗಿದೆ. ಆಗಸ್ಟ್ 13ನೇ ತಾರೀಕಿನಂದು ಕರ್ನಾಟಕ ಕಂಪ್ಲೀಟ್ ಆಗಿ ಬಂದ್ ಆಗೋದು ಫಿಕ್ಸ್. ಕನ್ನಡ ಪರ ಸಂಘಟನೆಗಳು ಹಾಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆಯಲಾಗಿತ್ತು. ಇದೇ ಸಭೆಯಲ್ಲಿ ಕರ್ನಾಟಕ ಬಂದ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಚರ್ಚೆಯನ್ನು ಕೂಡ ಮಾಡಲಾಯಿತು. ವಾಟಾಳ್ ನಾಗರಾಜ್ ಇಂದ ಇದೀಗ ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಆಗಸ್ಟ್ 13ನೇ ತಾರೀಕಿನಂದು ಕರ್ನಾಟಕ ಬಂದ್ ಮಾಡಬೇಕು ಅನ್ನೋದ್ರ ಬಗ್ಗೆ
ಈಗಾಗಲೇ ಚರ್ಚೆಯನ್ನ ನಡೆಸಲಾಗಿದೆ. ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಆಗಸ್ಟ್ 13ನೇ ತಾರೀಕಿನಂದು ಇಡೀ ಕರ್ನಾಟಕ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯ ಹಾದಿಯನ್ನು ಹಿಡಿತಾ ಇದ್ದು ಕಂಪ್ಲೀಟ್ ಆಗಿ ಕರ್ನಾಟಕ ಬಂದ್ ಆಗಿರುತ್ತೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಹನಿ ಕೂಡ ನೀರು ಬಿಡಬಾರದು. ಮಂಡ್ಯ ಜಿಲ್ಲೆಯಾದ್ಯಂತ ರೈತರಿಗಾಗಲೇ ರಕ್ತ ಬೇಕಾದ್ರೆ ಕೊಡ್ತೀವಿ, ನಾವು ನೀರು ಮಾತ್ರ ಬಿಡಲ್ಲ, ಒಂದು ಹನಿ ನೀರು ಕೂಡ ಬಿಡಲ್ಲ ಅಂತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯ ಕಿಚ್ಚು ದಿನದಿಂದ ದಿನಕ್ಕೆ ತಾರಕಕ್ಕೆ ಇರ್ತಾ ಇದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇಡೀ ಕರ್ನಾಟಕವನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಕರೆಯಲಾಗಿತ್ತು. ಇದೇ ಸಭೆಯಲ್ಲಿ 13ನೇ ತಾರೀಕಿನಂದು ಬಂದ್ ಮಾಡೋದಕ್ಕೆ ಫಿಕ್ಸ್ ಮಾಡಲಾಗಿದೆ ಡೇಟ್ ಅಂತ ಹೇಳಲಾಗ್ತಾ ಇದೆ. ಶಿವರಾಜ್ ಕುಮಾರ್ ಕೂಡ ಇದ್ದಾರೆ. ಶಿವರಾಜ್ ಕುಮಾರ್ ಅಂದ್ರೆ ಈ ಒಂದು ಬಂದ್ನ ಸ್ವರೂಪ ಹೇಗಿರಬೇಕು, ಇದರ ರೂಪುರೇಷೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಯಿತು. ಈಗ 13ನೇ ತಾರೀಕು ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಏನು ಮಾಹಿತಿ ಸಿಗ್ತಾ ಇದೆ? ಶಕುಂತಲಾ, ಖಂಡಿತ ಈಗಷ್ಟೇ ವಾಟಾಳ್ ನಾಗರಾಜ್ ಅವರ ನೇತೃತ್ವ ನಡೆದಂಥ ಸಭೆಯಲ್ಲಿ ಈ ಒಂದು ತೀರ್ಮಾನ ಕೈಗೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಯಾಕಂದರೆ ಆಗಸ್ಟ್ 13ರಂದು ಈಗಾಗಲೇ ಆಗಸ್ಟ್ 3ರಂದು ತಮಿಳುನಾಡು CM ವಿಜಯ್ ಅವರು ಖುದ್ದು ನಮ್ಮ ಕರ್ನಾಟಕದ ಬರ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಒಂದು ಸಭೆ ಕೂಡ ಇರುವಂಥದ್ದು. CM DK ಶಿವಕುಮಾರ್ ಅವರು ಮತ್ತು ಅವರ ನಡುವೆ ಒಂದು ಮಾತುಕತೆ ನಡೆಯುತ್ತೆ. ನೀರಾವರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕೂಡ ಯಾವ ರೀತಿ ನಮ್ಮ ಪರಿಸ್ಥಿತಿಯನ್ನು ಕೂಡ ಅವ್ರಿಗೆ ಮನದಟ್ಟು ಮಾಡೋದಕ್ಕೆ ಕೂಡ ಈಗ ಮುಂದಾಗಿರುವಂಥದ್ದು. ಅದರ ನಡುವೆ ಏನಾದರೂ ಪ್ರತಿನಿತ್ಯ ಈಗ ಕಾವೇರಿ ನಿರ್ವಹಣಾ ಏನು ಸಮಿತಿ ಒಂದು ಸೂಚನೆ ಕೊಟ್ಟಿದೆ, ಅದರಂತೆ 3500 ಕ್ಯೂಸೆಕ್ ಏನೋ ನೀರನ್ನು ಬಿಟ್ಟರೆ ನಮಗೆ ಎಷ್ಟು TMC ನೀರು ಪೋಲಾಗುತ್ತೆ. ಈಗಿರುವಂಥದ್ದು ಕಾವೇರಿ, ಕಬಿನಿ ಈ ಒಂದು ಜಲಾಶಯಗಳಲ್ಲಿ ಕೇವಲ ಎಲ್ಲ ಸೇರಿ 40 TMC ಅಷ್ಟು. ಅದನ್ನು ನಾವು ಎಷ್ಟು ಬಳಸಬೇಕು? ಪ್ರತಿನಿತ್ಯ ಬೆಂಗಳೂರು ಕೂಡ 2200 MLD ನೀರಷ್ಟು ಬೇಕು. ಬೆಂಗಳೂರಿಗೆ ಸುಮಾರು 2 TMC ನೀರಷ್ಟು ಪ್ರತಿ ತಿಂಗಳು ಬೇಕಾಗುತ್ತೆ. ಇಡೀ ರಾಜ್ಯಕ್ಕೆ ಬೇಕು. ಅದರಲ್ಲೂ ಮಂಡ್ಯ ಭಾಗದಲ್ಲಿ ಈಗಾಗಲೇ ರೈತರು ಎಷ್ಟು ಮಟ್ಟಿಗೆ ಹೋರಾಟ ನಡೆಸ್ತಾ ಇದ್ದಾರೆ ನಾವು ನೋಡ್ತಾ ಇರ್ಬೋದು. ಯಾವುದೇ ರೀತಿಯ ಬೆಳೆಗಳನ್ನು ಬೆಳೆಯೋಕ್ಕಾಗ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ತಮಿಳುನಾಡಿಗೆ ನೀರು ಬಿಡೋದು ಸೂಕ್ತವಲ್ಲ. ಇದೇ ಮೂರು ವರ್ಷಗಳ ಹಿಂದೆ ಅಷ್ಟೇ ಇದೇ ರೀತಿ ಖ್ಯಾತ ತೆಗೆದಂಥ ದೊಡ್ಡ ಮಟ್ಟದಿಂದ ಹೋರಾಟಗಳು ಮಾಡಿದ್ರು. ಪ್ರತಿ ಬಾರಿಯೂ ಕನ್ನಡ ಪರ ಸಂಘಟನೆಗಳಷ್ಟೇ ಬೀದಿಗಿಳಿದು ಹೋರಾಟ ಮಾಡ್ತೇವೆ. ಇಲ್ಲೂ ಒಂದು ನಾವು ಗಮನಿಸಬೇಕು. ಈಗಾಗಲೇ ಹಿರಿಯ ಹೋರಾಟಗಾರದ ವಾಟಾಳ್ ನಾಗರಾಜ್ ಅವರು ಒಂದು ಬಣ ಆದರೆ ಕರವೇ ಮತ್ತೊಂದು ಬಣ ಎನ್ನುವುದು ನಾರಾಯಣಗೌಡರ ಬಣ. ಅವರ ಬಣದ ನಡುವೆ ಒಂದು ಹೊಂದಾಣಿಕೆ ಇಲ್ಲ, ಒಡಂಬಡಿಕೆ ಇರುವಂಥದ್ದು. ಈಗ ಒಂದು ಕಡೆ ನಾರಾಯಣಗೌಡರು ಹೇಳ್ತಾ ಇದ್ದಾರೆ, ನಾನು ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತೀವಿ, ಯಾಕಂದರೆ ಇದು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕಾಗಿರುವಂಥದ್ದು. ಕೇಂದ್ರ ಸರ್ಕಾರದ್ದು ಶಾಶ್ವತವಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ. ತಮಿಳುನಾಡು ಪ್ರತಿ ಬಾರಿ ಈ ಥರ ಖ್ಯಾತೆ ತೆಗೆದಂಥ ಸಂದರ್ಭದಲ್ಲಿ ಕಾವೇರಿ ನೀರನ್ನು ನಾವು ತಮಿಳುನಾಡಿಗೆ ನೀರು ಕೊಡುವುದು ಎಷ್ಟು ಮಟ್ಟಿಗೆ ಸರಿ? ಒಂದು ಕಡೆ ಮೇಕೆದಾಟು ಯೋಜನೆ ಮಾಡೋದಕ್ಕೆ ತಮಿಳುನಾಡು ಬಿಡ್ತಾ ಇಲ್ಲ, ಮತ್ತೊಂದು ಕಡೆ ಕಾವೇರಿ ನೀರು ನಮ್ಮಲ್ಲಿ ಇಲ್ಲ ಅಂದರೂ ಕೂಡ ಅವರು ವ್ಯವಸಾಯಕ್ಕೆ ಬಳಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನಮಗೆ ಕುಡಿಯೋಕೆ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ನೀವು ತಮಿಳುನಾಡಿಗೆ ಅವ್ರಿಗೆ ವ್ಯವಸಾಯಕ್ಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಹೋರಾಟ. ಇಲ್ಲಿ ಕನ್ನಡ ಪರ ಸಂಘಟನೆಗಳ ನಡುವೆ ಒಂದು ರೀತಿಯಲ್ಲಿ ಹೊಂದಾಣಿಕೆ ಇಲ್ಲ. ಒಂದು ಬಣ ಬಂದ್ಗೆ ಬೆಂಬಲ ಕೊಡ್ತಾ ಇದ್ರೆ, ಮತ್ತೊಂದು ಬಣ ಬಂದ್ಗೆ ಬೆಂಬಲ ಕೊಡದೆ ನಾವು ಡೆಲ್ಲಿಯಲ್ಲಿ ಮಾಡ್ತಾ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಇಲ್ಲಿ ರಾಜ್ಯದಲ್ಲಿ ಮಾಡುವಂಥದ್ದು ಕೂಡ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಅವತ್ತು ಒಂದು ವ್ಯವಹಾರ ಇರುತ್ತೆ, ಬೇರೆ ಬೇರೆ ಇರುತ್ತೆ, ಅವ್ರಿಗೆಲ್ಲರೂ ಕೂಡ ನಷ್ಟವಂತಾದರೆ ಸರ್ಕಾರ ಇದನ್ನು ಎಷ್ಟು ಮಟ್ಟಿಗೆ ತೆಗೆದುಕೊಳ್ಳುತ್ತೆ? ಹೋರಾಟ ಮಾಡಿದ ತಕ್ಷಣ ಏನಾದರೂ ಅಲ್ಲಿ ಕರ್ನಾಟಕ ನಿರ್ವಹಣಾ ಸಮಿತಿ ಏನಿದೆ, ಕಾವೇರಿ ನಿರ್ವಹಣಾ ಸಮಿತಿ, ಅವರು ನೀರು ನಿಲ್ಲಿಸೋಕೆ ಆದೇಶ ಕೊಡ್ತಾರಾ? ಇದನ್ನು ಕೂಡ ನೋಡಬೇಕಾಗುತ್ತೆ. ಬರೀ ಹೋರಾಟನೂ ಮುಖ್ಯವಾಗೋದಿಲ್ಲ, ಇದನ್ನು ಎಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರ ನಾವು ಮುಟ್ಟಿಸಬೇಕು. ರಾಜ್ಯ ಸರ್ಕಾರ ಮತ್ತು ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ಸೇರಿಕೊಂಡು ನಮ್ಮ ಪಾಲನ್ನು ಎಷ್ಟನ್ನು ಪಡಬೇಕಾಗುತ್ತೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ, ಬರಗಾಲದಂಥ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕದ ರಾಜ್ಯಕ್ಕೆ ನೀರಿಲ್ಲ, ನಾವು ತಮಿಳುನಾಡಿಗೆ ನೀರು ಬಿಟ್ಟರೆ ಎಷ್ಟು ಸಮಸ್ಯೆ ಆಗ್ಬೋದು. ಅಲ್ಲಿ ವ್ಯವಸಾಯಕ್ಕೆ ಕೇಳ್ತಾ ಇರುವಂಥದ್ದು, ಇಲ್ಲಿ ಕುಡಿಯೋಕೆ ನೀರಿಲ್ಲ. ಈಗ ಒಂದು ಕಾರಣದಲ್ಲಿ ಕನ್ನಡ ಪರ ಸಂಘಟನೆಗಳು, ರೈತ ಮುಖಂಡರು ಒಂದು ಹೋರಾಟಕ್ಕೆ ಹಾದಿ ಇಳ್ತಿದ್ದಾರೆ. ಇದೇ ಆಗಸ್ಟ್ 13 ತಾರೀಕಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡೋಕ್ಕೆ ಮುಂದಾಗ್ತದ್ದು. ಪ್ರಮುಖವಾಗಿ ತಮಿಳುನಾಡು ಹತ್ತಿಬಲಿ ಮತ್ತು ಮೈಸೂರು ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟದ ಕಿಚ್ಚು ಕಹಳೆ ಅಂತೂ ಮೊಳಗುತ್ತೆ. ಈ ಒಂದು ಕಿಚ್ಚಿನ ನಡುವೆ ನಮಗೆ ನೀರು ಕೊಡ್ತಾರಾ? ನೀರು ಕೊಡದೇ ಇದ್ರೆ ಓಕೆ, ಯಶಸ್ವಿ. ಆದರೆ ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ? ಈಗ ನೂತನ ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರು ಕೂಡ ಒಂದು ದೊಡ್ಡ ಸವಾಲು. ಅವರ ಈಗ ಬರಗಾಲದ ಸಂದರ್ಭದಲ್ಲಿ ಈಗಾಗಲೇ ಮಂಡ್ಯ ಭಾಗದ ಈ ಒಂದು ಯಾವುದೇ ರೀತಿಯ ಬೆಳೆಗಳನ್ನ ಬೆಳಿಬಾರ್ದು ಅಂತ ಸೂಚನೆ ಕೊಡುವ ಮೂಲಕ ರೈತರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಇದರ ನಡುವೆ ಏನಾದರೂ ನೀರನ್ನು ತಮಿಳುನಾಡಿಗೆ ಬಿಟ್ಟರೆ ಮತ್ತಷ್ಟು ಕೆಂಗಣಿಗೆ ಗುರಿಯಾಗ್ತಾರೆ. ಇಲ್ಲಿ ನಾವು ಮತ್ತೊಂದು ಗಮನಿಸಬೇಕಾದ ಶಕುಂತಲಾ, ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲೇ ಇರುವಂಥದ್ದು. ಹೀಗಾಗಿ ಏನಾದರೂ ಹೊಂದಾಣಿಕೆ ಮಾಡಿ CM ವಿಜಯ್, ತಮಿಳುನಾಡು CM ವಿಜಯ್ ಏನಿದ್ರೆ ಅವರಿಗೆ ಒಂದು ರೀತಿಯ ಮನವರಿಕೆ ಮಾಡಿಕೊಟ್ಟು, ನಮ್ಮ ಪರಿಸ್ಥಿತಿ ಈ ರೀತಿ ಇದೆ, ಬಹುದೊಡ್ಡವಾಗಿ ಬೆಳೀತಾ ಇರುವಂಥ ಬೆಂಗಳೂರಿಗೆ ಇಷ್ಟು ನೀರು ಬೇಕು, ಮಂಡ್ಯ ಭಾಗದ ಜನಕ್ಕೆ ಈ ನೀರು ಇಷ್ಟು ಬೇಕಾಗುತ್ತೆ, ಇದೆಲ್ಲವನ್ನು ಏನಾದ ಮನವರಿಕೆ ಮಾಡಿಕೊಟ್ಟು ಇದನ್ನು ಕಾವೇರಿ ನೀರು ನಿರ್ವಹಣಾ ಸಮಿತಿ ಏನಿದೆ ಅದರ ಮುಂದೆ ಮತ್ತೆ ಅಪೀಲ್ ಹೋಗಿ ಇದನ್ನು ಕ್ಯಾನ್ಸಲ್ ಮಾಡುವಂಥ ಕೆಲಸ ಮಾಡಿದ್ರೆ ನಿಜಕ್ಕೂ ರೈತರಿಗೂ ಮತ್ತು ಕರ್ನಾಟಕ ಜನಕ್ಕೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಒಂದು ವೇಳೆ ಆಗಿಲ್ಲ ಅನ್ನೋದಾದರೆ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಕನ್ನಡ ಪರ ಹೋರಾಟಗಾರರು ಮುಂದಾಗಿದ್ದಾರೆ. ಇವರ ನಡುವೆ ಹೊಂದಾಣಿಕೆ ಹೋರಾಟ ಆಗಬೇಕು. ಕೇವಲ ಕನ್ನಡ ಪರ ಹೋರಾಟಗಾರರ ಹೋರಾಟ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಆಗಿರುವಂಥದ್ದು. ಎಲ್ಲರೂ ಕೂಡ ನೀರು ಬೇಕು. ಈಗಾಗಲೇ 7 ಕೋಟಿ ಜನಸಂಖ್ಯೆ ಇರುವಂಥ ಕರ್ನಾಟಕಕ್ಕೆ ಕಾವೇರಿ ಪ್ರಮುಖ ಹಳೆ ಮೈಸೂರು ಭಾಗ, ಬೆಂಗಳೂರು ರಾಜಧಾನಿ ಬೆಂಗಳೂರಿಗೆ ತುಂಬ ಮುಖ್ಯವಾಗಿರುವಂಥದ್ದು.
ಕಳೆದ 3 ವರ್ಷಗಳ ಹಿಂದೆ ಕೂಡ ಇದೇ ರೀತಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿ ತಮಿಳುನಾಡು ಖ್ಯಾತೆ ತೆಗೆದು ನೀರನ್ನು ಪಡೆದುಕೊಂಡಿದ್ದು ನಾವು ಗಮನಿಸಿದ್ದೀವಿ. ಎಷ್ಟೇ ಹೋರಾಟ ಮಾಡಿದ್ರು ತಮ್ಮ ಅವರ ಒಂದು ನಿಲುವೇನಿದೆ ಅವ್ರನ್ನ ಬಿಡ್ಕೊಡೋದಕ್ಕೆ ಅವರು ಸಿದ್ಧರಿಲ್ಲ. ಈಗಲಾದರೂ, ಯಾಕಂದರೆ ಕರ್ನಾಟಕ ಮತ್ತು ತಮಿಳುನಾಡುವೆ CM ಏನಿದ್ದಾರೆ ಅವರಿಬ್ಬರೂ ಕೂಡ ಈ ಒಂದು ಎಡಪಂಥೀಯ ಇದಕ್ಕೆ ಸೇರಿರುವಂಥ ಒಂದು ವೇಳೆ ಏನಾದರೂ ಯಶಸ್ವಿ ಆಗ್ಬೋದು ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಶಕುಂತಲಾ, ಧನ್ಯವಾದ ಶಿವರಾಜ್ ಕುಮಾರ್ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ. ನಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ವಾಟಾಳ್ ನಾಗರಾಜ್ ನೇತೃತ್ವದ ತಂಡ. ಕನ್ನಡಪರ ಸಂಘಟನೆಗಳು ಕೂಡ ಇದರಲ್ಲಿ ಜಾಯ್ನ್ ಆಗ್ತಾ ಇದ್ದು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದು ಆಗಸ್ಟ್ 13ನೇ ತಾರೀಕಿನಂದು ಕರ್ನಾಟಕ ಬಂದ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೇ ಒಂದು ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಅವರು ಘೋಷಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಬಂದ್ನ ರೂಪುರೇಷೆಗಳು ಹೇಗಿರುತ್ತೆ, ಇಡೀ ರಾಜ್ಯದಾದ್ಯಂತ ಯಾವ ರೀತಿ ಬಂಧನ ಮಾಡಲಾಗುತ್ತೆ ಇದೆಲ್ಲದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡಲಿದ್ದಾರೆ.